ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಸೊ ಇವಾಗ ನನಗೆ 1.5 to 2 months ಹತ್ತಿರ ಇರೋವಂಥ ಮಗು ಇದೆ. ಸೊ ನನಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಯಿತು ಬ್ರೆಸ್ಟ್ ಫೀಡಿಂಗಲ್ಲಿ ಅಥವಾ ಏನೇನೆಲ್ಲ ಫೇಸ್ ಮಾಡೋಕ್ಕೆ ಬಂತು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದನ್ನು ಶೇರ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಬ್ರೆಸ್ಟ್ ಫೀಡಿಂಗ್ ಅನ್ನೋದು ಒಂದು ಬೇರೆ ಥರನೇ ಜರ್ನಿ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿನೇ ಒಂದು ಜರ್ನಿ ಆದರೆ ಬ್ರೆಸ್ಟ್ ಫೀಡಿಂಗ್ ಇನ್ನೊಂದು ಜರ್ನಿ ಆಗಿರುತ್ತೆ. ಸೊ ಅದರಲ್ಲೂ ಕೂಡ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇರುತ್ತೆ, ತುಂಬ ಪೇನ್ ಇರುತ್ತೆ, ತುಂಬ ಅದರಲ್ಲೂ ಕೂಡ ಡಿಪ್ರೆಸ್ಡ್ ಆಗಿಬಿಡ್ತೀವಿ ನಾವು. ಸೊ ಅದ್ರ ಬಗ್ಗೆ ಇವತ್ತು ನಾನು ಶೇರ್ ಮಾಡೋಣ ಅಂತ ಬಂದಿದ್ದೀನಿ, ನನಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಅಂದ್ಬಿಟ್ಟು. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕಂಟಿನ್ಯೂಸ್ ಆಗಿ ನೋಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕನ್ನ ಕ್ಲಿಕ್ ಮಾಡಿ, ಸೊ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನನಗೆ ಸ್ಟಾರ್ಟಿಂಗ್ ಮಗು ಹುಟ್ಟಿದ ಮೇಲೆ ಆಲ್ಮೋಸ್ಟ್ ಒಂದು 3 to 4 days ನನಗೆ ಬ್ರೆಸ್ಟ್ ಮಿಲ್ಕ್ ಸೆಕ್ರೀಟ್ ಆಗಿರಲಿಲ್ಲ. ಬಟ್ ಸ್ವಲ್ಪ ನೀರು ಥರ ವಾಟ್ರಿ ಬರ್ತಾಯಿತ್ತು. ಅದು ವಿಚ್ ಇಸ್ ಗುಡ್ ಫಾರ್ ಬೇಬಿ ಅಂತ ಹೇಳ್ತಾರೆ. ಸೊ ಅವಳನ್ನ ಕರ್ಕೊಂಡ್ಬಂದು 2 hours once ಲ್ಯಾಚ್ ಮಾಡಿಸ್ತಾ ಇದ್ರು. ಅಂದರೆ ನಾನೇ ಮಾಡ್ತಿದ್ದೆ ಲ್ಯಾಚು, ಮಾಡಿಸ್ತಿದ್ದೆ. ಸೊ ಅವಳು ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ, ಅಂದರೆ ಇನ್ನೂ ಪುಟ್ಟದಲ್ವಾ, ಅದಕ್ಕೆ ಇನ್ನೂ ಅಭ್ಯಾಸ ಇರೋದಿಲ್ಲ. ಸೊ ಅದಕ್ಕೆ ಅಭ್ಯಾಸ ಆಗಬೇಕು, ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ. ಸೊ ಅವಳನ್ನ ನಾನೇ ಲ್ಯಾಚ್ ಮಾಡಿಸ್ತಾ ಇದ್ದೆ. ಆ್ಯಂಡ್ ಹಾಸ್ಪಿಟಲಲ್ಲೂ ಕೂಡ ಬಂದಿರಲಿಲ್ಲ. ಅಲ್ಲಿ ಏನು ಹೇಳಿದ್ರು ಅಂದರೆ ಅದೇ ಒಂದು 3 to 4 days ಬೇಕಾಗತ್ತೆ ಈ ಥರ ಬ್ರೆಸ್ಟ್ ಮಿಲ್ಕ್ ಬರಬೇಕು ಅಂತಂದರೆ. ಸೊ ನೀವು ಲ್ಯಾಚ್ ಮಾಡಿಸ್ತಾ ಇರಿ, ಒಂದು ಹಾರ್ಮೋನ್ ರಿಲೀಸ್ ಆಗಿ ನಮ್ಮ ಬಾಡಿನಲ್ಲಿ ಬ್ರೆಸ್ಟ್ ಮಿಲ್ಕ್ ಬರೋದಕ್ಕೆ, ಸಪ್ಲೈ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅವಳಿಗೆ ನಾರ್ಮಲ್ ಅವಳು ಹೊಟ್ಟೆ ತುಂಬೋದಕ್ಕೆ ಫಾರ್ಮುಲಾ ಏನು ಕೊಡಬೇಕು ಅದನ್ನು ಕೊಟ್ಕೊಂಡು ಜೊತೆಗೆ ಬ್ರೆಸ್ಟ್ ಮಿಲ್ಕ್ನ ಇಂಟ್ರಡ್ಯೂಸ್ ಮಾಡ್ತಿದ್ವಿ, ಅಂದರೆ ಬ್ರೆಸ್ಟ್ನ ಲ್ಯಾಚ್ ಮಾಡೋದಕ್ಕೆ. ಸೊ ಈ ಥರನೇ ನಡೀತಾ ಇತ್ತು. ಆ್ಯಂಡ್ ಮನೆಗೆ ಬಂದಮೇಲೂ ಸೆಕ್ರೇಟ್ ಆಗಲೇ ಇಲ್ಲ. ಸೊ ನಾನು ಅಲ್ಲೇ ಹಾಸ್ಪಿಟಲಲ್ಲೇ ಡಾಕ್ಟರ್ನ ಕೇಳಿದ್ದೆ ಏನು ತೊಗೊಬೇಕು ಅದು ಸೆಕ್ರೇಟ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು. ಅವ್ರು ಇದ್ಕೊಂಡು ಸೊಪ್ಪು, ಕಾಳು, ಮತ್ತು ಕಾಳಂದರೆ ಕಾಳು ಇರ್ತವೆ, ಬಟ್ ಕೆಲವೊಬ್ಬೊಬ್ರು ಹೇಳ್ತಾರೆ ಕಾಳು ಗ್ಯಾಸ್ ಅಂತ ಅಂದ್ಬಿಟ್ಟು. ಸೊ ಕಾಳನ್ನ ಅವಾಯ್ಡ್ ಮಾಡಿ ಇಫ್ ಯು ವಾಂಟ್. ಸೊಪ್ಪುಗಳು ತಿನ್ನಬೇಕು ಮತ್ತು ವೆಜಿಟೇಬಲ್ಸ್ ಚೆನ್ನಾಗಿ ತಿನ್ನಬೇಕು. ಸೊ ಸೊಪ್ಪಲ್ಲಿ ಯಾವುದು ಅಂತಂದರೆ ಮೇಯ್ನಾಗಿ ಸಬ್ಬಕ್ಕಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಅಂತಲೂ ಕರೀತಾರೆ. ಸೊ ಅದನ್ನು ತಿನ್ನೋದ್ರಿಂದ ಜಾಸ್ತಿ ಬ್ರೆಸ್ಟ್ ಮಿಲ್ಕ್ ಸೆಕ್ರೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಕೇಳಿದೆ ಅವ್ರನ್ನ, ಈ ಥರ 3 days ಆಯಿತು ಇನ್ನೂ ಬರ್ತಾ ಇಲ್ಲ, ಏನಾದರೂ ತೊಗೊಳ್ಬೋದಾ ಕುಡಿಯೋದಕ್ಕೆ ಅಥವಾ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು. ಅವ್ರು ನನಗೆ ಸಜೆಸ್ಟ್ ಮಾಡಿದಂತಂದು ಗ್ಯಾಲಕ್ಟೋಸ್ ಅನ್ನೋ ಒಂದು ಪೌಡರು. ಸೊ ಅದರಲ್ಲಿ ಶತಾವರಿ ಮತ್ತು 6 herbs ಇರುತ್ತೆ, ನ್ಯಾಚುರಲ್ ಪ್ರಾಡಕ್ಟ್ ಅದು. ಸೊ ಅದು ಬಂದು ನಮ್ಮ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಅದು ತೋರಿಸ್ತೀನಿ ನಿಮಗೆ. ಸೊ ನೋಡ್ತಿರ್ಬೋದು, ಇದೆ ಆ ಗ್ಯಾಲಕ್ಟೋಸ್ ಪೌಡರು. ನನಗೆ ಒಂದು ಕಿಟ್ ಕೊಟ್ಟಿದ್ರು, ಅಂದರೆ ಮಗು ಹುಟ್ಟಿದಾಗ ಪಾಪುಗೆ ಅಂತ ಅಂದ್ಬಿಟ್ಟು ಕಿಟ್ ಕೊಟ್ಟಿದ್ರು. ಸೊ ಅದರಲ್ಲಿ ಈ ಗ್ಯಾಲಕ್ಟೋಸ್ ಅನ್ನೋದೊಂದಿತ್ತು, ಇಷ್ಟೇ ಚಿಕ್ಕ ಡಬ್ಬ, 1 timeಗೆ ಆಗೋ ಅಷ್ಟು ಕುಡಿಯೋದಕ್ಕೆ ಇತ್ತು. ಸೊ ನಾನೇನು ಮಾಡಿದೆ, 1 timeಗೆ ಅದನ್ನು ಹಾಕೊಂಡು ಕುಡಿದೆ, ತುಂಬ ಚೆನ್ನಾಗಿತ್ತು. ಜೊತೆಗೆ ಬ್ರೆಸ್ಟ್ ಮಿಲ್ಕ್ ಕೂಡ ಅಂದರೆ ಫಸ್ಟ್ ಟೈಮ್ ಕುಡ್ದಿದ ತಕ್ಷಣವೇ ಒಂದು ಸ್ವಲ್ಪ ಗ್ಯಾಪಲ್ಲೇ ಬ್ರೆಸ್ಟ್ ಮಿಲ್ಕ್ ಕೂಡ ಇನ್ಕ್ರೀಸ್ ಆಯಿತು, ಅಂದರೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಸೆಕ್ರೀಟ್ ಆಗೋದಕ್ಕೆ. ಸೊ ನಾನೇನು ಮಾಡಿದೆ, ಇದು ಡಬ್ಬ ತರಿಸ್ಕೊಂಡೆ. ಇದು ಬಂದು ಎಷ್ಟು ಗೊತ್ತಾ, 200 grams ಇದೆ. ಸೊ 200 grams ಡಬ್ಬ ತರಿಸ್ಕೊಂಡೆ. ಇನ್ನೂ ಅರ್ಧ ಹಾಗೆ ಇದೆ. ಸೊ ಯಾವಾಗೆಲ್ಲ ಕಮ್ಮಿ ಆಗ್ತಿದೆ ಅಂತ ಅನಿಸುತ್ತೆ ಅಥವಾ ಮಿಲ್ಕ್ ಬರ್ತಾ ಇಲ್ಲ ಅಂತ ಅನಿಸುತ್ತೆ, ಸೊ ಆ ಟೈಮಲ್ಲಿ ನಾನು ಇದನ್ನು ಕುಡಿತೀನಿ. 2 tablespoon ಹಾಲಲ್ಲಿ ಹಾಕೊಂಡು ಕುಡಿಬೇಕು. ಇನ್ ಕೇಸ್ ನಿಮ್ಗೆ ಏನಾದರೂ ಬರ್ತಾನೆ ಇಲ್ಲ ಮಿಲ್ಕು ಅಂತ ಅಂದಾಗ, ಒಂದು 5 days 6 days ಆಗಿಬಿಟ್ಟಿದೆ ಅಂದಾಗ ಈ ಗ್ಯಾಲಕ್ಟೋಸ್ ಪೌಡರ್ನ ಹಾಲಿಗೆ 2 tablespoon ಹಾಕ್ಕೊಂಡು ಕುಡಿಬೇಕು. ಅಂದರೆ ಒಂದು ಇಷ್ಟುದ ಲೋಟ ಇಷ್ಟುದ ಬರುತ್ತಲ್ಲ, ಆ ಲೋಟದಲ್ಲಿ 2 tablespoon, ಅಂದರೆ ಅದರೊಳಗೆ ಸ್ಪೂನ್ ಇರುತ್ತೆ, 2 ಸ್ಪೂನ್ ಹಾಕ್ಕೊಂಡು ಕುಡಿಬೇಕು. ಬೆಳಗ್ಗೆ ಮತ್ತು ರಾತ್ರಿ 2 ಟೈಮು ಕುಡಿದಾಗ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ನಿಜವಾಗ್ಲೂ. ಇದರಲ್ಲಿ ಕೆಲವೊಬ್ರಿಗೆ ಬರುತ್ತೆ, ಕೆಲವೊಬ್ರಿಗೆ ಬರೋದಿಲ್ಲ. ಆ್ಯಂಡ್ ನಮ್ಮನೆ ಪಕ್ಕದಲ್ಲೂ ಕೂಡ ಒಬ್ಬರು ಬಾಣಂತಿ ಇದ್ದಾರೆ, ಬಟ್ ಅವ್ರಿಗೆ ಇದು ಕುಡಿದ್ರೂ ಸೆಕ್ರೀಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಐ ಡೋಂಟ್ ನೋ ಏನಕ್ಕೆ ಅಂತ ಅಂದ್ಬಿಟ್ಟು. ಬಟ್ ಆಲ್ಮೋಸ್ಟ್ ತುಂಬ ಜನ ಇದನ್ನು ಉಪಯೋಗಿಸ್ತಾರೆ, ಮಿಲ್ಕ್ ಕೂಡ ಬರುತ್ತೆ ಇದರಿಂದ. ಸೊ ನೀವು ಕೂಡ ಟ್ರೈ ಮಾಡಿ, ಇನ್ ಕೇಸ್ ಯಾರಿಗಾದ್ರೂ ಬರ್ತಿಲ್ಲ ಅಂತಂದರೆ.
ಸೊ ಫಸ್ಟ್ ನಾನು ಟ್ರೈ ಮಾಡಿದ್ದೆ ಇದು, ಮಿಲ್ಕ್ ಬರದೇ ಇದ್ದಾಗ ನಾನು ಟ್ರೈ ಮಾಡಿದ್ದು. ಜೊತೆಗೆ ನಮ್ಮ ಅಜ್ಜಿ ಸೊಪ್ಪುಗಳು ಅದೆಲ್ಲ ಕೊಡ್ತಾಯಿದ್ರು, ಅದೇ ಸಬ್ಸಿಗೆ ಸೊಪ್ಪು ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆ ಹಾಕಿ ಕೊಡೋರು. ಜೊತೆಗೆ ಬೆಳ್ಳುಳ್ಳಿ ಹಾಕಿ ಕೊಡೋರು, ಅದು ಕೂಡ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ನನಗೆ ಇನ್ಕ್ರೀಸ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಕೊಡ್ತಾ ಇದ್ದಿತ್ತು, ನಾನು ಮಾಡಿದ್ದಿತ್ತು. ಆ್ಯಂಡ್ ನಾವು ಮನೆಗೆ ಬಂದಮೇಲೆ ಓಕೆ ಇನ್ಕ್ರೀಸ್ ಆಯಿತು. ಇನ್ಕ್ರೀಸ್ ಆಗ್ತಾ 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 ಏನಾಯ್ತು ಅಂತಂದರೆ ಅದು ಸೆಕ್ರೆಟ್ ಆಗ್ತಾಯಿತ್ತು, ಬಟ್ ಪಾಪುಗೆ ಲ್ಯಾಚ್ ಮಾಡೋಕೆ ಆಗ್ತಿರ್ಲಿಲ್ಲ, ಅವಳಿಗೆ ಬರ್ತಿರ್ಲಿಲ್ಲ, ಇನ್ನು ಹೊಸದಲ್ವಾ, ಸೊ ಅವಳಿಗೆ ಲ್ಯಾಚ್ ಮಾಡೋಕೆ ಆಗ್ತಿರ್ಲಿಲ್ಲ. ಸಿರಂಜಲ್ಲಿ ನಾವೇನು ಹಾಕ್ತಿದ್ವಿ ಅದು ಡೈರೆಕ್ಟಾಗಿ ಹೋಗ್ಬಿಡ್ತಿತ್ತು, ಅವಳು ಕಷ್ಟ ಪಡಂಗೆ ಇರ್ತಿರ್ಲಿಲ್ಲ. ಸೊ ಅವಳು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ಲು, ಡೈರೆಕ್ಟಾಗಿ ಬರಬೇಕು, ಅದು ಬಾಯಿ ಹಿಂಗೆ 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 ಅಂದಾಗ ಇಲ್ಲೆಲ್ಲ ನೋವು ಬರುತ್ತೆ ಅವಕ್ಕೆ. ಸೊ ಆ ಥರ ಯಾಕೆ ಕಷ್ಟಪಡ್ಬೇಕು ನಾನು ಅಂತ ಅಂದ್ಬಿಟ್ಟು ಅವಳು ಲ್ಯಾಚೇ ಮಾಡ್ತಿರ್ಲಿಲ್ಲ ಹೇಳ್ಬೇಕಂತಂದರೆ. ಅದು ನನಗೇನಾಯಿತು, ಜಾಸ್ತಿ ಸೆಕ್ರೆಟ್ ಆಗಿ ತುಂಬ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿಂದ ಎಲ್ಲ ಎಳಿತಾ ಇತ್ತು ನನಗೆ, ಇಲ್ಲೆಲ್ಲ ಕತ್ತತ್ರ ಎಲ್ಲ ಎಳಿತಾ ಇತ್ತು, ತುಂಬ ವೇಟ್ ಅನ್ನಿಸ್ತಾ ಇತ್ತು ಬ್ರೆಸ್ಟ್ಸ್ ಎಲ್ಲ. ಸೊ ನಾನೇನು ಮಾಡಿದೆ, ಬಿಸಿನೀರಲ್ಲಿ ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ಬಿಸಿನೀರೆಲ್ಲ ಹಾಕ್ಕೊಂಡೆ. ಆದರೂ ಕಮ್ಮಿ ಆಗ್ತಾಯಿಲ್ಲ, ಮಲ್ಕೊಳ್ಬೇಕು, ಅಂದರೆ ಅದು ಮಲ್ಕೊಂಡ್ಬಿಡ್ಬೇಕು ಈ ಥರ ಪೇಯ್ನ್ ಬಂದಾಗ. ಮಲ್ಕೊಂಡ್ರು ಏನಾಗುತ್ತೆ, ಸೆಕ್ರೆಟ್ ಆಗ್ತಾನೆ ಇರುತ್ತೆ, ಅದು ಈಚೆ ಹೋಗೋಕೆ ಆಗ್ತಾಯಿಲ್ಲ, ಅಂದರೆ ಮಿಲ್ಕ್. ಅವಳು ಕೂಡ ಸಕ್ ಮಾಡ್ತಾ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಸರಿ ಅಂತ ಅಂದ್ಬಿಟ್ಟು ಇದು ಬ್ರೆಸ್ಟ್ ಮಿಲ್ಕ್ ಪಂಪ್ ತರಿಸ್ದೆ. ಅದು ನಾನು ಮ್ಯಾನ್ಯುವಲ್ ತರಿಸ್ದೆ ಆ್ಯಕ್ಚುಲಿ, ಎಲೆಕ್ಟ್ರಿಕ್ ಬೇಡ ಅಂತ ಅಂದ್ಬಿಟ್ಟು. ಮ್ಯಾನ್ಯುವಲ್ಲು ಆ ಟೈಮ್ಗೆ ನನಗೆ ಹೆಂಗೆ ಅನ್ನಿಸ್ಬಿಟ್ಟಿದ್ದಂದರೆ, ಫಸ್ಟು ಈ ಹಾಲನ್ನೆಲ್ಲ ತೆಗೆದ್ಬಿಟ್ಟು ನನಗೆ ಈ ನೋವೆಲ್ಲ ಕಮ್ಮಿ ಆಗ್ಬಿಡ್ಲಪ್ಪ ಅನ್ನೋ ಥರ ಇತ್ತು. ಸೊ ನಾನು ಹಿಂದೆ ಮುಂದೆ ನೋಡಿದೆ, ಇದು ಏನದು ಮ್ಯಾನ್ಯುವಲ್ ಪಂಪ್ನ ತರಿಸ್ಬಿಟ್ಟೆ. ಫಿಲಿಪ್ ಯಾವ ಕಂಪ್ನಿ ಗೊತ್ತಾ, ಇದು ಲವ್ ಲ್ಯಾಪ್ ಅವ್ರ ಕಂಪ್ನಿದು, ನಾನು ತೋರಿಸ್ತೀನಿ. ಸೊ ನಾನು ಲವ್ ಲ್ಯಾಪ್ ಅವ್ರದ್ದು ಬ್ರೆಸ್ಟ್ ಮಿಲ್ಕ್ ಪಂಪ್ನ ತರಿಸಿದ್ದೆ, ಬ್ರೆಸ್ಟ್ ಪಂಪು. ಸೊ ಇದ್ರದ್ದು ಪ್ರೈಸ್ ಬಂದು ಆಲ್ಮೋಸ್ಟ್ ಒಂದು 500 ಮೇಲೇ ಏನೋ ಇತ್ತು, 500 ಮೇಲೇ, 400 500 ಇತ್ತು. ಬಟ್ ಇದು ಏನದು ಎಲೆಕ್ಟ್ರಿಕ್ದು 2500 ಆ ಥರ ರೇಂಜಲ್ಲಿತ್ತು. ಸೊ ಸದ್ಯಕ್ಕೆ ನನಗೆ ಬೇಕಾಗಿದ್ದು ಈ ಥರದ್ದು. ಸೊ ತಗೊಂಡು ಅದರಲ್ಲಿ ಪಂಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ಸ್ಟಾರ್ಟ್ ಆಯಿತು ನೋಡಿ ನನಗೆ ಪ್ರಾಬ್ಲಮ್ಸು. ಹೆಂಗೆ ಅಂತಂದರೆ ಅದು ನನಗೆ ಫಸ್ಟ್ ಟೈಮ್ ಅಲ್ವಾ ಅದು ಹಾಲು ಬರ್ತಿರೋದು. ಸೊ ತುಂಬ ಪೇಯ್ನ್ ಆಗ್ತಾಯಿತ್ತು. ಹೆಂಗೆ ಅಂತಂದರೆ ಲಿಟ್ರಲಿ ಯಾರೋ ಎಳಿತಾ ಇದ್ದಾರೇನೋ ನನ್ನ ಬ್ರೆಸ್ಟ್ನ ಅನ್ನೋ ಥರ ಪೇಯ್ನ್ ಆಗ್ತಿತ್ತು. ಜೊತೆಗೆ ಅದರಲ್ಲಿ ಮಾರ್ಕ್ ಇದೆ ಇಲ್ಲಿ ಒಳಗೆ, ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಇದು ಈ ಶೇಪ್ಸ್ ಇದೆ ಅಲ್ಲ, ಓಲ್ಡ್ ಶೇಪ್ಸು. ಸೊ ಇದಿರೋದು ನಮ್ಮದು ಬ್ರೆಸ್ಟ್ನ ಮಸಾಜ್ ಮಾಡೋದಕ್ಕೆ, ಮಸಾಜ್ ಮಾಡಿ ಪಂಪ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಅದು ನನಗೆ ಫುಲ್ ಬ್ಲ್ಯಾಕ್ ಗಾಯ ಥರ ಆಗ್ಬಿಟ್ಟಿತ್ತು ಲಿಟ್ರಲಿ. ಹೆಂಗೆ ಅಂತಂದರೆ ಯಪ್ಪ ಈ ಪೇಯ್ನ್ ಯಾರಿಗೂ ಬೇಡ ಅನ್ನೋ ಥರ ಇತ್ತು. ಅದು ಒಂದು ಕಡೆ. ಆದರೆ ಅದಾದಮೇಲೆ ಪಾಪು ಲ್ಯಾಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು, ಸಕ್ ಮಾಡೋದಕ್ಕೂ ಸ್ಟಾರ್ಟ್ ಮಾಡಿಕೊಂಡ್ಲು. ಆ ಟೈಮಲ್ಲಿ ನನಗೆ ನಿಪ್ಪಲ್ ಕ್ರ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಓ ಮೈ ಗಾಡ್, ಅದಂತೂ ಇನ್ನೂ ದೊಡ್ಡ ಡಿಸಾಸ್ಟರು. ನಾನು ಯಾಕಪ್ಪ ನನಗೆ ಹಿಂಗಾಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಸೊ ನಿಪ್ಪಲ್ ಹೆಂಗೆ ಕ್ರ್ಯಾಕ್ ಆಗಿತ್ತು ಅಂತಂದರೆ ನಿಜವಾಗ್ಲೂ ಯಾರೋ ಬಂದು ಅಲ್ಲಿ ಕಟ್ ಮಾಡಿದಾರೇನೋ ಅನ್ನೋ ಥರ ಪೇಯ್ನ್ ಆಗ್ತಿತ್ತು ನನಗೆ. ಅವಳು ಸಕ್ ಮಾಡ್ತಿದ್ದಾಳೆ. ಇನ್ಫ್ಯಾಕ್ಟ್ ನಾನು ಇದು ಅವಳದು ವೀಕ್ಲಿ ಏನದು ಚೆಕಪ್ ಇತ್ತು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಅಲ್ಲೂ ಕೂಡ ಡಾಕ್ಟರ್ನ ಕೇಳಿದೆ. ಅಲ್ಲಿ ನೀವು ಲ್ಯಾಚಿಂಗ್ ಸರಿಯಾಗಿ ಮಾಡಿಸ್ತಾ ಇಲ್ಲ ಅಂತೆಲ್ಲ ಹೇಳಿದ್ರು. ಆ್ಯಂಡ್ ಲ್ಯಾಚಿಂಗ್ ಕೂಡ ಹೇಳ್ಕೊಟ್ರು. ನಾವು ಲ್ಯಾಚಿಂಗ್ ಸರಿಯಾಗಿ ಮಾಡಿಸ್ತಾ ಇಲ್ಲ ಅಂದಾಗ ಕೂಡ ನಮಗೆ ಬ್ರೆಸ್ಟಲ್ಲಿ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಕೆಲವೊಬ್ಬೊಬ್ರಿಗೆ ಪೇಯ್ನ್ ಏನಕ್ಕೆ ಬರುತ್ತೆ ಅಂದರೆ ನಿಪ್ಪಲ್ಲು ಕ್ರ್ಯಾಕ್ ಆಗಿಬಿಟ್ಟಿರುತ್ತೆ. ಅವರು ಸಕ್ ಮಾಡಿ ಅವ್ರು ಸಕ್ ಮಾಡಿ ಕ್ರ್ಯಾಕ್ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನನ್ನ ಬ್ರೆಸ್ಟ್ ಪಂಪ್ ಏನು ಯೂಸ್ ಮಾಡಿದ್ನಲ್ಲ ಅದರಿಂದ ನನಗೆ ಕ್ರ್ಯಾಕ್ ಆಗಿತ್ತು. ಸೊ ಬ್ರೆಸ್ಟ್ ಪಂಪ್ ಏನು ನಾನು ಮಾಡಿದ್ನಲ್ಲ ಅದರಿಂದ ನನಗೆ ಕ್ರ್ಯಾಕ್ ಆಗಿತ್ತು. ಜೊತೆಗೆ ಅವಳು ಲ್ಯಾಚ್ ಮಾಡಿದಾಗಲೂ ಕೂಡ ನನಗೆ ಕ್ರ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದು ಯಾವ ರೇಂಜ್ಗೆ ಅಂದರೆ ಅವಳು ಪ್ರತಿ ಸತಿ ಲ್ಯಾಚ್ ಮಾಡಿದಾಗಲೂ ನನಗೆ ಕಣ್ಣಲ್ಲಿ ನೀರು ಹೆಂಗೆ ಸುರಿಯೋದಂದರೆ, ಈ ಟ್ಯಾಪ್ ಓಪನ್ ಮಾಡಿದ್ರೆ ನೀರು ಹೆಂಗೆ ಬರುತ್ತೆ ಆ ಥರ ಸುರಿಯೋದು. ಅಷ್ಟು ನೋವಾಗ್ತಿತ್ತು ನನಗೆ. ಲಿಟ್ರಲಿ ಯಾಕಾದರೂ ಕುಡಿಬೇಕು ಅಂತ ಕೇಳ್ತಾಳೋ, ಬೇಡ ಪರವಾಗಿಲ್ಲ ಅವಳು ಮಲ್ಕೊಂಡ್ಬಿಡ್ಲಿ ಅನ್ನೋ ಥರನೇ ಫೀಲ್ ಆಗ್ತಿತ್ತು. ಅಷ್ಟು ಪೇಯ್ನ್ ಆಗ್ತಿತ್ತು ನನಗೆ. ಇನ್ಫ್ಯಾಕ್ಟ್ ಬೀರೇಶ್ ಕೂಡ ಹೇಳ್ತಿದ್ರು, ಇಷ್ಟೊಂದೆಲ್ಲ ಪೇಯ್ನ್ ತಿನ್ಕೊಂಡು ನೀನು ಕುಡಿಸ್ಬೇಡ, ಪರವಾಗಿಲ್ಲ ಫಾರ್ಮುಲಾನೇ ಕುಡಿಸು ಅಂತ. ಬಟ್ ಇಟ್ ಇಸ್ ನಾಟ್ ಗುಡ್, ಫಾರ್ಮುಲಾ ಕೊಡೋದು ಇಟ್ ಇಸ್ ನಾಟ್ ಗುಡ್. ಸೊ ನಾನು ಪೇಯ್ನ್ ಆದರೂ ಪರವಾಗಿಲ್ಲ ಅವಳಿದೆ ಕುಡೀಲಿ ಅಂತ ಅಂದ್ಬಿಟ್ಟು ಅವಳಿಗೆ
ಫೀಡ್ ಮಾಡ್ತಾನೆ ಇದ್ದೆ. ನನಗೆ ಒಂದು ಪಾಯಿಂಟ್ ಆಫ್ ಟೈಮ್ಗೆ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಕೇಳಿದಾಗ, ಅವಳಿಗೂ ಮಗು ಇದೆ, 4 ವರ್ಷ 5 ವರ್ಷದ ಮಗು. ಸೊ ಅವಳನ್ನ ಕೇಳಿದಾಗ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ, ನೀನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡು, ಅವ್ರೇನಾದರೂ ಕ್ರೀಮ್ ಕೊಡ್ತಾರೆ, ನನಗೂ ಇದೇ ಥರನೇ ಆಗಿತ್ತು, ಕ್ರೀಮ್ ಹಾಕ್ತಾ ಅದು ಕಮ್ಮಿ ಆಯಿತು ಅಂತ ಹೇಳಿದ್ಲು. ಸರಿ ಅಂತ ಅಂದ್ಬಿಟ್ಟು ನಾನು ಡಾಕ್ಟ್ರಿಗೆ ಮೆಸೇಜ್ ಮಾಡಿದೆ, ಅಂದರೆ ನನ್ನ ಗೈನಿಕ್ಗೆ ಮೆಸೇಜ್ ಮಾಡಿದೆ. ಅವರು ಒಂದು ಕ್ರೀಮ್ನ ಸಜೆಸ್ಟ್ ಮಾಡಿದ್ರು. ಅದು ಬಂದು ನಿಪ್ ಕೇರ್ ಕ್ರೀಮ್ ಅಂತ ಅಂದ್ಬಿಟ್ಟು, ನೋಡಿ ಈ ಥರ ಇರುತ್ತೆ ನಿಪ್ ಕೇರ್ ಕ್ರೀಮ್. ಇನ್ಫ್ಯಾಕ್ಟ್ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ರು ಕೂಡ ಇದೇ ಕ್ರೀಮ್ನ ತೋರಿಸೋದು. ಇದು ಅಂದರೆ ಅಲ್ಲಿಗೆ ಅಪ್ಲೈ ಮಾಡಿ ಬಿಡಬೇಕಾಗತ್ತೆ. ಸೊ ನಮ್ಗೆ ಹೆಂಗಾಗ್ಬಿಡುತ್ತೆ ಅಂದರೆ, ಇನ್ಫ್ಯಾಕ್ಟ್ ನಾವು 2 hours ಒನ್ಸ್ ಫೀಡ್ ಮಾಡ್ತಾನೆ ಇರಬೇಕು. ಫೀಡ್ ಮಾಡಿದ ತಕ್ಷಣ ಅಪ್ಲೈ ಮಾಡಬೇಕು, ಮತ್ತೆ ನೆಕ್ಸ್ಟ್ ಫೀಡ್ ಅಷ್ಟೊತ್ತಿಗೆ ಒರೆಸ್ಕೊಬೇಕು, ನೀಟಾಗಿ ಒರೆಸ್ಬೇಕು ಅದನ್ನು, ಬಿಕಾಸ್ ಅವಳು ಲ್ಯಾಚ್ ಮಾಡ್ತಾಳೆ. ಇದರಲ್ಲಿ ಏನೇನಿದೆಯೋ ಯಾರಿಗೂ ಗೊತ್ತು. ಸೊ ಅದಂತೂ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟಿತ್ತು. ಇನ್ಫ್ಯಾಕ್ಟ್ ಇದರಲ್ಲಿ ನನಗೆ ಒಂಚೂರು ಏನೋ ಸಾಲ್ವ್ ಆಗಲೇ ಇಲ್ಲ ಪ್ರಾಬ್ಲಮ್ಮು. ಇದು ನಾನು ತೊಗೊಂಡಿದ್ದು ವೇಸ್ಟ್ ಅಂತ ಅನ್ನಿಸ್ತಿದ್ದು. ಏನು ಒಂದು 90 ರೂಪೀಸೋ ಏನೋ ಅಷ್ಟೇ, ತುಂಬ ಕಮ್ಮಿನೇ ಪ್ರೈಸು. ಬಟ್ ನನಗೇನೋ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ, ಬಿಕಾಸ್ ಇದರಲ್ಲಿ ಏನೋ ನನಗೆ ಇವಾಗ ಅದನ್ನು ಹಾಕಿ ಬಿಟ್ಟರೆ ತಾನೇ ಅದಕ್ಕೆ ಗಾಯಕ್ಕೆ ಒಣಗಕ್ಕೆ ಟೈಮ್ ಕೊಟ್ಟಾಗ ತಾನೇ ನಾವು ಅದು ಒಣಗೋದು ಗಾಯ. ಬಟ್ ನಾವೇನು ಮಾಡ್ತಿದ್ವಿ, ನಾವು ಅಂದರೆ ಕ್ಲೀನ್ ಮಾಡಬೇಕಿತ್ತು, ಅವಳಿಗೆ ಫೀಡ್ ಮಾಡಬೇಕಿತ್ತು. ಸೊ ಆ ಟೈಮಲ್ಲಿ ಅದು ವರ್ಕ್ ಆಗಲಿಲ್ಲ ನನಗೆ. ಅವರು ಇನ್ನೂ ಒಂದು ಸಜೆಸ್ಟ್ ಮಾಡಿದ್ರು, ನಿಪ್ಪಲ್ ಶೀಲ್ಡ್ ಹಾಕೊಳ್ಳಿ ಅಂತ ಅಂದ್ಬಿಟ್ಟು. ನಾನು ನಿಪ್ಪಲ್ ಶೀಲ್ಡ್ ಎಲ್ಲ ಏನಕ್ಕೆ, ಕ್ರೀಮೇ ಹಾಕೊಂಡ್ಬಿಡೋಣ, ಶೀಲ್ಡ್ ಬೇರೆ ತರಿಸಿದ್ರೆ ಮತ್ತು ಅದಕ್ಕೆ ಅವಳು ಅಡ್ಜಸ್ಟ್ ಆಗಿಬಿಟ್ರೆ ಲ್ಯಾಚ್ ಮಾಡೋದಿಲ್ಲ ನನ್ನ ಬ್ರೆಸ್ಟ್ನ ಅಂತ ಅಂದ್ಬಿಟ್ಟು ನಾನು ಬೇಡ ಅಂತ ಕ್ರೀಮೇ ತರಿಸ್ದೆ. ಬಟ್ ನನಗೆ ವರ್ಕೌಟ್ ಆಗಲೇ ಇಲ್ಲ. ಪೇಯ್ನ್ ಅಂತೂ ತುಂಬ ಸಿವಿಯರ್ ಆಗಿ ಆಗ್ತಾಯಿತ್ತು. ಇನ್ಫ್ಯಾಕ್ಟ್ ಅವಳು ಫಸ್ಟ್ ಲ್ಯಾಚ್ ಮಾಡ್ತಾಳಲ್ಲ, ಅವಾಗಂತೂ ಗಳಗಳ ಅಂತ ನೀರು ಬಂದ್ಬಿಡ್ತಿತ್ತು ಕಣ್ಣಲ್ಲಿ. ಸೊ ನಾನೇನು ಮಾಡಿದೆ, ಆಯಿತು ನಿಪ್ಪಲ್ ಶೀಲ್ಡ್ನೇ ತರಿಸೋಣ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಲೋಕಲ್ ಪ್ರಾಡಕ್ಟ್ ಕಮ್ಮಿ ರೇಂಜ್ದು ನೋಡೋಣ, ಟ್ರೈ ಮಾಡೋಣ, ಅವಳು ಸಕ್ ಮಾಡ್ತಾಳೆ ಇಲ್ವಾ ಅಂತ ಅಂದ್ಬಿಟ್ಟು ಈ ಥರದ್ದು ತರಿಸ್ದೆ. ಆಯಿತಾ, ಯಾವುದೋ ಗೊತ್ತಿಲ್ಲ, ಯಾವ ಕಂಪ್ನಿ ಏನು ಎತ್ತ ನನಗೇನು ಗೊತ್ತಿಲ್ಲ, ಈ ಥರ ಇದೆ. ಆ್ಯಂಡ್ ನೋಡ್ತಿರ್ಬೋದು ನಿಪ್ಪಲ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಒಂದೇ ಒಂದು ಸಣ್ಣ ಹೋಲ್ ಕೊಟ್ಟಿದ್ದಾರೆ. ಇದು ನನ್ನ ಬ್ರೆಸ್ಟ್ಗೆ ಹಾಕೋದಕ್ಕೆ ನನಗೆ ಆಗ್ತಾನೆ ಇರಲಿಲ್ಲ, ಹೇಳ್ಬೇಕಂತಂದರೆ. ತುಂಬ ವರ್ಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾವುದು ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ ಇದನ್ನು. ಸೊ ಇದು ನನಗೆ ಯೂಸ್ ಆಗಲಿಲ್ಲ. ಎಷ್ಟು 250 ಹತ್ತತ್ರ ಪೇ ಮಾಡಿದ್ದಾರೆ ಬೀರೇಶೋದಕ್ಕೆ. ನನಗೆ ಯೂಸೇ ಆಗಲಿಲ್ಲ, ಅದು ನನಗೆ ಇಷ್ಟನೂ ಆಗಲಿಲ್ಲ. ಅದನ್ನು ಯೂಸ್ ಮಾಡೋದಕ್ಕೂ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ನನಗೆ. ಸೊ ನಾನೇನು ಮಾಡಿದೆ, ಹಿಂಗೆ ಸ್ವಲ್ಪ ವೀಡಿಯೋಸ್ ನೋಡಿದಾಗ ಒಂದು ಕಂಪನಿ ನೋಡಿದೆ, ಅಲ್ಲಿ ಬಂದು ಪಿಜನ್ ಅಂತ ಅಂದ್ಬಿಟ್ಟು. ನನಗೆ ನನ್ನ ಕಸಿನ್, ಅಂದರೆ ನನ್ನ ರಿಲೇಟಿವ್, ಅವರು ಕೂಡ ಇದು ಏನದು ಬಾಣಂತಿ. ಸೊ ಅವರು ಯೂಸ್ ಮಾಡ್ತಿದ್ದಾರೆ ನಿಪ್ಪಲ್ ಶೀಲ್ಡು. ಅವಾಗ ನನಗೆ ಅವರು ಸಜೆಸ್ಟ್ ಮಾಡಿದ್ರು, ಪಿಜನ್ದು ತಗೋ, ಅದು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಇದು ಈ ಥರ ಇರುತ್ತೆ ಶೇಪು, ಓವಲ್ ಶೇಪಲ್ಲಿ ಇರುತ್ತೆ. ಆ್ಯಂಡ್ ಇಲ್ಲಿ ನಿಪ್ಪಲ್ ಇರುತ್ತೆ, 4 ಡಾಟ್ಸ್ ಏನೋ ಇರುತ್ತೆ. ಇದು ಬಂದು ಏನದು ಸ್ಟ್ಯಾಂಡರ್ಡ್ ಸೈಜು, ಆಯಿತಾ, ನಿಪ್ಪಲ್ ಶೀಲ್ಡು. ಸೊ ನಾನು 2 ಪೇರ್ ಬರುತ್ತೆ, 1 ಪೇರ್ ಬರುತ್ತೆ. ಅದನ್ನು ತೊಗೊಂಡೆ. ಇದು ಹತ್ತತ್ರ ಬಂದು 450-500 ರೂಪೀಸ್ ಆಯಿತು. ಇದನ್ನು ಹೋಗಿ ತೊಗೊಂಡು ಬಂದರು. ಇದನ್ನು ನಾನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವಳು ಕೂಡ ಲ್ಯಾಚ್ನ ಚೆನ್ನಾಗೇ ಮಾಡ್ತಿದ್ಲು. ಆಯಿತಾ, ಹಾಕ್ಕೊಂಡು ನಾನು ಅಲ್ಲೇನಿತ್ತು ಅಂತಂದರೆ, ಹಾಕಿ ಅವ್ರಿಗೆ ಹಾಲು ಕುಡಿಸ್ಬೇಕಾದ್ರೆ ಮಾತ್ರ ಹಾಕ್ಕೊಳ್ಳಿ, ಮತ್ತು ತೆಗ್ದಿಡಿ ಅಂತ ಇತ್ತು. ನಾನೇನು ಮಾಡಿದೆ, 20 ಸತಿ ಯಾರು ತೆಗ್ದಿಡ್ತಾರೆ ಅಂತ ಅಂದ್ಬಿಟ್ಟು ಹಂಗೆ ಹಾಕ್ಕೊಂಡು ಡೇ ಫುಲ್, ಅಂದರೆ 1 ಡೇ ಫುಲ್ ಅದೇ ಥರನೇ ಹಾಕ್ಕೊಂಡಿದ್ದೆ. ಏನಾಗಿದೆ ಅಂತಂದರೆ, ನಮ್ಮದು ಬ್ರೆಸ್ಟ್ ಮಿಲ್ಕ್ ಏನಿದೆ ಅಲ್ಲ, ಅದು ಹೈಂಡ್ ಮಿಲ್ಕ್ ಅಂತ ಬರುತ್ತೆ. ಒಂದು ಹೈಂಡ್ ಮಿಲ್ಕ್ ಅಂದರೆ ಫಸ್ಟು ನೀರು ಥರ ಬಂದು ಅದಾದಮೇಲೆ ಸ್ವಲ್ಪ ಗಟ್ಟಿಯಾಗಿರೋ ಹಾಲು ಬರುತ್ತೆ. ಅದು ಇಂಪಾರ್ಟೆಂಟ್ ಮಕ್ಕಳಿಗೆ, ಬೆಳವಣಿಗೆಗೆ ಅಥವಾ ಗುಡ್ ಫ್ಯಾಟಿಗೆ ಅದೆಲ್ಲ ಇಂಪಾರ್ಟೆಂಟು. ಸೊ ಆ ಮಿಲ್ಕ್ ಏನಾಗಿದೆ, ಕೆನೆ ಥರ ಇರುತ್ತೆ, ಅದು ಹೋಗಿ ಈ ಕಟ್ಟಾಗಿರುತ್ತಲ್ಲ, ಅಂದರೆ ನಿಪ್ಪಲ್ ಕಟ್ ಆಗಿದೆ ಅಲ್ಲ, ಕ್ರ್ಯಾಕ್ ಆಗಿರುತ್ತಲ್ಲ, ಆ ಪ್ಲೇಸಸಲ್ಲಿ ಹೋಗಿ ಸೆಕ್ರೀಟ್ ಆಗಿದೆ ಫುಲ್ಲು. ನಾನು ಏನು ಮಾಡಿದ್ದೀನಿ, 1 ಡೇ ಫುಲ್ ಬಿಟ್ಬಿಟ್ಟಿದ್ದೀನಲ್ಲ, ನೆಕ್ಸ್ಟ್ ಡೇಗೆ ಫುಲ್ ರಿಕವರ್ ಆಗಿದೆ. ಹೆಂಗೆ ಅಂದರೆ, ನನಗೆ ಅವಳು ನಾರ್ಮಲ್ ಬ್ರೆಸ್ಟ್ನ ಲ್ಯಾಚ್ ಮಾಡ್ತಿದ್ರು ನನಗೆ ಪೇನೇ ಅನ್ನಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಹೀಲ್ ಆಗಿತ್ತು ಜಸ್ಟ್ 1 ಡೇಗೆನೆ. ನನಗೆ ಅವಾಗ ಅನ್ನಿಸ್ತು, ಓ ಮೈ ಗಾಡ್, ಬ್ರೆಸ್ಟ್ ಮಿಲ್ಕು ಎಷ್ಟು ಒಳ್ಳೆ ಸೋರ್ಸ್. ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂತಂದರೆ ಎಷ್ಟು ಬೇಗ ಹೀಲ್ ಮಾಡುತ್ತೆ ಅಂತ ಅಂದ್ಬಿಟ್ಟು ನನಗೆ ಅವತ್ತು ಗೊತ್ತಾಯಿತು. ಸೊ ನಾನು ಯೂಟ್ಯೂಬಲ್ಲಿ ಕೂಡ ನೋಡಿದ್ದೆ, ಈ ಥರ ನಿಪ್ ಕೇರ್ ಕ್ರೀಮ್ ಹಾಕಿ, ಇಲ್ಲ ಅಂತಂದರೆ ನಮ್ಮ ಬ್ರೆಸ್ಟ್ ಮಿಲ್ಕ್ನೇ ಅಪ್ಲೈ ಮಾಡಿ ಅಂತ ಇತ್ತು. ನಾನು ಬ್ರೆಸ್ಟ್ ಮಿಲ್ಕಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ. ಬಟ್ ಅದಾದ್ಮೇಲೆ ಗೊತ್ತಾಯಿತು, ಯಾಕೆ ಅಂತಂದರೆ ಅಲ್ಲಿಂದ ಹಾಲು ಬಂದು
ಒಂದಿಷ್ಟುದ ಗ್ಯಾಪ್ ಇರುತ್ತೆ ಆಯ್ತಾ, ನಮ್ಮ ನಿಪ್ಪಲ್ಗೂ ಈ ನಿಪ್ಪಲ್ ಶೀಲ್ಡ್ಗೂ ಅದ್ರೊಳಗೆ ಹಾಲು ತುಂಬಿಕೊಂಡು ಅದು ಬಂದು ನನ್ನ ನಿಪ್ಪಲ್ನ ಸರಿ ಮಾಡಿದೆ. ಸೊ ನಂಗಂತೂ ತುಂಬ ಖುಷಿ ಆಗೋಯ್ತು ಅವತ್ತಂತೂ. ಯಪ್ಪ, ಒಂದು ದೊಡ್ಡ ತಲೆನೋವೇ ಹೋಯ್ತಲ್ಲಪ್ಪ ಅಂತ ಅನ್ನಿಸ್ತು. ಸೊ ಯಾರಾದರೂ ಈ ಥರ ಕ್ರ್ಯಾಕ್ ಆಗಿದೆ ಅಂತಂದರೆ ದಯವಿಟ್ಟು ಫಸ್ಟು ಇದೆಲ್ಲ ತೊಗೊಳೋದಕ್ಕೂ ಮುಂಚೆ ಈ ಥರ ಒಂದು ನಿಪ್ಪಲ್ ಶೀಲ್ಡ್ನ ತೊಗೊಂಡು 1 ಡೇ ಫುಲ್ ಅದೇ ಥರನೇ ಹಾಕ್ಕೊಂಡಿರಿ. ಸೊ ಆದಷ್ಟು ಬೇಗನೆ ಏನದು ಕ್ಯೂರ್ ಆಗುತ್ತೆ ನಿಮ್ಮ ಬ್ರೆಸ್ಟ್ ಪೇನ್ ಏನೇ ಇದ್ರೂ ಆಯಿತಾ. ಸೊ ಇದೆಲ್ಲ ಮುಗೀತು ಆಯಿತಾ, ಈ ಸ್ಟೇಜಸ್ನೆಲ್ಲ ದಾಟ್ಕೊಂಡು ಬಂದೆ. ಅದಾದ್ಮೇಲೆ ಇನ್ನೊಂದು ಸ್ಟೇಜ್ ಬರುತ್ತೆ ನೋಡಿ, ಮಿಲ್ಕ್ ಫ್ಲೋ ಜಾಸ್ತಿ ಆಗೋವಂಥ ಸ್ಟೇಜು. ಆ ಟೈಮಲ್ಲಂತೂ ಮಕ್ಕಳು ಹಾಲು ಕುಡಿಯೋದೇ ಇಲ್ಲ, ತಳ್ತಾ ಇರ್ತವೆ, ಅಳ್ತಾರೆ, ಜಾಸ್ತಿ ಅಳ್ತಾರೆ. ಅತ್ತಾಗ ಯಪ್ಪ ಯಾಕೆ ಹಿಂಗೆ ಅಳ್ತಿದ್ದಾರೆ ಅಂತ ಅನ್ನಿಸ್ಬಿಡುತ್ತೆ. ಇನ್ಫ್ಯಾಕ್ಟ್ ನಾನು ಡಾಕ್ಟರ್ ಹತ್ರ ಕೂಡ ಕರ್ಕೊಂಡು ಹೋಗಿದ್ದೆ, ಏನಕ್ಕೆ ಇವಳು ಅಳ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಅವ್ರು ಹೇಳಿದ್ರು ಸಪ್ಲೈ ಜಾಸ್ತಿ ಆಗಿರುತ್ತೆ, ಸೊ ಅವ್ರಿಗೆ ಗಲ್ಪ್ ಮಾಡೋದಕ್ಕಾಗೋದಿಲ್ಲ ಸಪ್ಲೈ ಜಾಸ್ತಿ ಆದಾಗ. ಈಗ ನಾವೇನೋ ನೀರು ಒಂದೇ ಸತಿ ಕುಡಿತಾ ಇದ್ರೆ ಕುಡಿಯೋದಕ್ಕಾಗುತ್ತಾ? ಇಲ್ಲ, ಸಿಪ್ ಬೈ ಸಿಪ್ ಕುಡಿದಾಗ್ತಾನೆ ಒಳಗೆ ಹೋಗೋಕ್ಕಾಗೋದು, ನೀಟಾಗಿ ಕುಡಿಯೋಕ್ಕಾಗೋದು. ಸೊ ಆ ಥರ ಮಕ್ಳಿಗೂ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಾವೇನು ಮಾಡಬೇಕು, ಬ್ರೆಸ್ಟ್ನ ಈ ಥರ ಹೋಲ್ಡ್ ಮಾಡಿ ಕುಡಿಸ್ಬೇಕು ಅಂತ ಹೇಳಿದ್ರು. ಸರಿ, ನಾನು ಟ್ರೈ ಮಾಡಿದೆ ಹೋಲ್ಡ್ ಮಾಡೋದಕ್ಕೆ, ನನಗೆ ಆಗ್ತಾನೆ ಇಲ್ಲ. ಅವಳು ಕುಡಿಯೋದಕ್ಕೂ ಅಳ್ತಿದ್ದಾಳೆ, ಹೋಲ್ಡ್ ಮಾಡಿದ್ರು ಅದು ಹೋಲ್ಡ್ ಆಗ್ತಾ ಇಲ್ಲ, ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಹಿಂಗೆ ಯೂಟ್ಯೂಬ್ ಚೆಕ್ ಮಾಡಿದೆ. ನಮ್ಮ ನಿಜವಾಗ್ಲೂ ಲೈಫ್ ಸೇವಿಯರ್ ಅಂದರೆ ಯೂಟ್ಯೂಬೇನೆ ನಿಜವಾಗ್ಲೂ ಹೇಳ್ಬೇಕಂತಂದರೆ. ಸೊ ಯೂಟ್ಯೂಬ್ ಚೆಕ್ ಮಾಡಿದಾಗ ಅಲ್ಲಿ ಬಂದಿದ್ದು ಹೋಲ್ಡ್ ಮಾಡಿ ಕುಡಿಸಿ, ಇಲ್ಲ ಅಂತಂದರೆ ನಿಪ್ಪಲ್ ಶೀಲ್ಡ್ ಇದೆಲ್ಲ ಅದನ್ನ ಹಾಕ್ಬಿಟ್ಟು ಕುಡಿಸಿ ಅಂತ ತೋರಿಸಿದ್ರು. ಸೊ ಒಳ್ಳೆ ಐಡಿಯಾ ಅಲ್ವಾ, ಹೆಂಗೂ ನಿಪ್ಪಲ್ ಶೀಲ್ಡ್ ಇದೆ, ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ. ಬಟ್ ವೇಸ್ಟ್ ಆಗಲಿಲ್ಲ ಅದು. ಅದನ್ನು ಹಾಕ್ಕೊಂಡು ಕುಡಿಸ್ದಾಗ ಅವಳು ಚೆನ್ನಾಗೇ ಲ್ಯಾಚ್ ಮಾಡಿಕೊಂಡು ಹಾಲನ್ನ ಕುಡಿತಿದ್ಲು. ಅದರಲ್ಲಿ ಫ್ಲೋ ಜಾಸ್ತಿನೂ ಬರಲ್ಲ, ಅವಳು ಸಕ್ ಮಾಡಿದಾಗ ಮಾತ್ರ ಹಾಲು ಅವಳಿಗೆ ಹೋಗುವಂಥದ್ದು. ಸೊ ಅದ್ರ ಪ್ರಾಬ್ಲಮ್ ಕೂಡ ಸಾಲ್ವ್ ಆಯಿತು. ಸೊ ಹಿಂಗೆ ಒಂದೊಂದೇ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ, ಅದನ್ನು ಫೇಸ್ ಮಾಡ್ತಾನೆ ಇರ್ತೀವಿ. ಈಗ ಸದ್ಯಕ್ಕೆ ಇದಿಷ್ಟು ಫೇಸ್ ಮಾಡಿದ್ದೀನಿ, ಜಸ್ಟ್ 1.5 to 2 months ಅಲ್ಲೇ ಇಷ್ಟು ಪ್ರಾಬ್ಲಮ್ಸ್ ಆಗಿ ಅದಕ್ಕೆ ಸೊಲ್ಯೂಷನ್ ಕೂಡ ಕಂಡುಹಿಡ್ಕೊಂಡಿದ್ದೀನಿ. ಸೊ ಐ ಹೋಪ್ ನಿಮಗೂ ಕೂಡ ಇದೆಲ್ಲ ಹೆಲ್ಪ್ ಆಗಿದೆ ಅಂತ. ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಈ ಥರ ಇತ್ತು. ಮುಂದಕ್ಕೆ ಹೇಗೆ ಹೋಗುತ್ತೆ ಏನು ಎತ್ತ ಅಂತ ನಾನು ಹೋಗ್ತಾ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಹೊಸದಾಗಿ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅದಕ್ಕೆಲ್ಲ ಏನು ಸೊಲ್ಯೂಷನು ಅದೆಲ್ಲ ಈ ವಿಡಿಯೋನಲ್ಲಿ ಕವರ್ ಮಾಡಿಬಿಟ್ಟಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಬಾಯ್.